Hi, today we are going to understand about HTML. HTML ಅಂದ್ರೆ ಏನು, ಅದು ಹೇಗೆ ಬಂತು, ಹೂ ಇಸ್ ದ ಫಾದರ್ ಆಫ್ HTML, ಯಾವ ವರ್ಷನ ಯೂಸ್ ಮಾಡ್ತಿದ್ದೀವಿ ಎಲ್ಲಾನು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಅಲಾಂಗ್ ವಿತ್ ಅದ್ರ ಫೀಚರ್ಸ್ ಏನು, ಹೇಗೆ ವರ್ಕ್ ಆಗುತ್ತೆ, ಅದ್ರ ಜೊತೆ ಒಂದು ಸಿಂಪಲ್ ಕೋಡ್ ಬರೆಯೋಣ. ನಾರ್ಮಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಲಾಂಗ್ ವಿತ್ ಬಿಲ್ಡಿಂಗ್ ಬ್ಲಾಕ್ಸ್. ನಾವು HTML ಯಾಕೆ ಕಲಿತೀವಿ, ನೀವು ಡೆಮೋ ನೋಡಿರ್ಬೋದು. For front-end purpose, we're gonna learn HTML. Okay, what is HTML now? HTML stands for, ಅಂದರೆ HTML ದು abbreviation ಬಂದು Hypertext Markup Language. Hypertext ಅಂದ್ರೆ ಏನು? A text within a text is nothing but hypertext. ಅಂದರೆ ಒಂದು ಟೆಕ್ಸ್ಟ್ ಒಳಗೆ ಇನ್ನೊಂದು ಟೆಕ್ಸ್ಟ್ ಬರೆಯೋದು. ಫಾರ್ ಎಕ್ಸಾಂಪಲ್ HTML ಅಂದರೆ ಯಾವಾಗಲೂ ನಾವು ಟ್ಯಾಗ್ಸ್ ಅಲ್ಲೇ ವರ್ಕ್ ಮಾಡೋದು. ಸೊ ಈ ಟ್ಯಾಗ್ಸ್ ಅಂದ್ರೇನೆ ಒಂದು ಟ್ಯಾಗ್ ಒಳಗೆ ಇನ್ನೊಂದು ಟ್ಯಾಗ್. ಫಾರ್ ಎಕ್ಸಾಂಪಲ್ ನಾವು ಟೆಕ್ಸ್ಟ್ ಬರೀತಾ ಇರ್ತೀವಿ, ಏನೊಂದು ಹಾಯ್ ಹೆಲೋ ಆರ್ ಫ್ಲವರ್ ಅಂತ ಒಂದು ಟೆಕ್ಸ್ಟ್ ತೊಗೊಂಡಿರ್ತೀವಿ. ಅದ್ರ ಕೆಳಗೇನೆ ನಮ್ಗೆ ಇನ್ನೊಂದು ಇಮೇಜ್ ಬೇಕು ಫ್ಲವರ್ದೇ ಅನ್ನೋ ಪಾರ್ಟ್ ಎಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೆ ಹೈಪರ್ ಟೆಕ್ಸ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವಾಟ್ ಈಸ್ ಮಾರ್ಕಪ್ ಲ್ಯಾಂಗ್ವೇಜ್ ದೆನ್? ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಅದೊಂದು ಕಂಪ್ಯೂಟರ್ ಲ್ಯಾಂಗ್ವೇಜ್. ನಾವು ಅದನ್ನು ಯೂಶಲಿ ಯೂಸ್ ಮಾಡೋದು ಲೇಔಟ್ಸ್ ಕೊಡೋಕ್ಕೆ, ಲೇಔಟ್ಸ್ ಮಾಡಿ ಫಾರ್ಮೆಟ್ ಮಾಡಿ ಗುಡ್ ಟೆಕ್ಸ್ಟ್ ಫಾರ್ಮೆಟಲ್ಲಿ ಕೊಡೋಕ್ಕೆ. ಸೊ ನಾವು ಮಾರ್ಕಪ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಕಂಪ್ಲೀಟ್ ವೆಬ್ ಪೇಜ್, ಈ ಎಲ್ಲ ಲ್ಯಾಂಗ್ವೇಜ್ನ ಸಪೋರ್ಟ್ ಮಾಡೋಕ್ಕೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಯೂಶಲಿ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ವೆಬ್ ಪೇಜ್ ಮತ್ತು ವೆಬ್ ಅಪ್ಲಿಕೇಶನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಅಲಾಂಗ್ ವಿತ್ ದಟ್ HTML ಈಸ್ ವೈಡ್ಲಿ ಯೂಸ್ಡ್. ಅಂದರೆ ಎಲ್ಲ ಕಡೆ ಮೇಜರಾಗಿ ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ HTMLನೇ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಸ್ಟ್ಯಾಟಿಕ್ ವೆಬ್ಸೈಟ್ ಅಂದರೆ ಓನ್ಲಿ ಫಾರ್ ನಮ್ಮ ಯೂಸ್ಗಳಿಗೆ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಡೈನಾಮಿಕ್ ಮಾಡಬೇಕು, ಲೈಕ್ ಔಟ್ಸೈಡ್ ದ ಪರ್ಸನ್ ಕೂಡ ನೋಡಬೇಕು ಅಂದರೆ ವಿ ವಾಂಟ್ ಜಾವಾಸ್ಕ್ರಿಪ್ಟ್ ಆನ್. ಸೊ ಟೆಕ್ನಿಕಲಿ at the end, HTML is a just markup language where we can design something and we can link to another website and all. It's not a programming language. Once I will show you the demo of some project. So see, ಇದು ಒಂದು just a normal project. ನಿಮಗೆ ತೋರಿಸ್ಬೇಕು ಅಂತ ಓಪನ್ ಮಾಡಿದ್ದೀನಿ. ಸೊ ಅವರಂತೂ ನೋಡಿ, ಒಂದು ಟೆಕ್ಸ್ಟ್ ಇದೆ ಅಲಾಂಗ್ ವಿತ್ ಒನ್ ಇಮೇಜ್ ಇದೆ. ಸೊ ಹಿಯರ್ ಆಲ್ಸೋ ಇದನ್ನೆಲ್ಲ CSS ಇಂದ ಸ್ಟೈಲಿಂಗ್ ಮಾಡ್ಕೊತೀವಿ, HTML ಇಂದ ಜಸ್ಟ್ ಡಿಸೈನ್ ಮಾಡ್ತೀವಿ. ಸೊ ಈ ಥರ ಕ್ಲಿಕ್ ಮಾಡಿದಾಗೆಲ್ಲ ಕಲರ್ ಚೇಂಜ್ ಆಗುತ್ತೋ, ಮೌಸ್ ಇಲ್ಲಿ ಪಾಯಿಂಟರ್ ಇದೆ, ಇಲ್ಲಿ ಕರ್ಸರ್ ಹಿಂಗೆ ಬಂತು, ಅದನ್ನೆಲ್ಲ CSS ಅಲ್ಲಿ ಸ್ಟೈಲಿಂಗ್ ಮಾಡ್ತೀವಿ. ಸೊ ಈ ಪಾರ್ಟ್ನೇ ನಾವು ಜಸ್ಟ್ ನಾರ್ಮಲ್ ಪ್ರಾಜೆಕ್ಟ್ಸ್. ಒಂದು ಟೆಕ್ಸ್ಟ್ ಒಳಗೆ ಇನ್ನೊಂದು ಟೆಕ್ಸ್ಟ್ ಇದೆ, ಇದನ್ನೇ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೆಯೋದು. ಸೊ ನಾವು ವಿಲ್ ಗೋ ಥ್ರೂ ವಿತ್ ಹಿಸ್ಟ್ರಿ. ಸೊ ವಾಟ್ ಈಸ್ ದ ಹಿಸ್ಟ್ರಿ? ಯಾವಾಗ ಬಂತು ಹಿಸ್ಟ್ರಿ? ಫಸ್ಟ್ ಯಾರು ಕ್ರಿಯೇಟ್ ಮಾಡಿದ್ದು HTMLನ? somebody will ask you in an interview who is the father of HTML. So Sir Tim Berners-Lee or name, with respect we call that person as Sir Tim Berners-Lee. ಅದು ರಿಲೀಸ್ ಆಗಲಿಲ್ಲ, ಕ್ರಿಯೇಟ್ ಆಗಿದ್ದು 1981ನಲ್ಲಿ. ಯಾಕೆ ರಿಲೀಸ್ ಆಗಿಲ್ಲ ಅಫಿಷಿಯಲಿ ಅಂದರೆ ಆ ವರ್ಷನ್ಸ್ಗಳು ಪಬ್ಲಿಷ್ ಆಗಿತ್ತು ಅಷ್ಟೇ. ಫಾರ್ ಎಕ್ಸಾಂಪಲ್ 1.0, 2.0, 3.0, 4.0 ಎಲ್ಲ ರಿಲೀಸ್ ಆಗಿತ್ತು. ಯಾವಾಗ? ಅಟ್ ಟೈಮ್ 4.01 ರಿಲೀಸ್ ಆಗಿತ್ತು 1999ನಲ್ಲಿ. ಮೇಜರ್ ವರ್ಷನ್ ಅಂತ ಆಗಿತ್ತು. ಅಟ್ ಪ್ರೆಸೆಂಟ್ ಎಲ್ಲದರಲ್ಲೂ ಒಂದೊಂದು ಡ್ರಾಬ್ಯಾಕ್ ಇದ್ದೇ ಇದೆ. ಸೊ 1.1 ರಿಲೀಸ್ ಆಗಿತ್ತು 1993ಯಲ್ಲಿ, ಬಟ್ ಅದು ಅಷ್ಟೊಂದು ವೆಬ್ ಬ್ರೌಸರಿಗೆ ಸಪೋರ್ಟ್ ಆಗ್ತಿರಲಿಲ್ಲ, ಎಷ್ಟೊಂದು ಡೆವಲಪರ್ಸಿಗೆ ಅದು ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ಓಕೆ, ಅದನ್ನು ಅಪ್ಡೇಟ್ ಮಾಡಿ 2.0 ಮಾಡಿದರು. ಸೊ ಇದರಲ್ಲೂ ಅಷ್ಟೇ ಅದರಲ್ಲಿ ಏನೇನು ಫೀಚರ್ಸ್ ಇರಲ್ಲೋ ಅದನ್ನು ಎಕ್ಸ್ಟ್ರಾ ಫೀಚರ್ಸ್ನ ಆ್ಯಡ್ ಮಾಡಿ ಸ್ಟ್ಯಾಂಡರ್ಡ್ ಮಾರ್ಕಪ್ ಲ್ಯಾಂಗ್ವೇಜ್ ಮಾಡಿದ್ರು. ಆ್ಯಂಡ್ ದೆನ್ 1997ನಲ್ಲಿ ಕೋರ್ ಫೀಚರ್ಸ್ನ ಕೊಟ್ಟರು. ಸೊ ಅಗೇನ್ ಇದರಲ್ಲೂ ಸ್ವಲ್ಪ ಡ್ರಾಬ್ಯಾಕ್ಸ್ ಇತ್ತು. ಅಗೇನ್ ದೇ ಹ್ಯಾವ್ ಗಾಟ್ ಓವರ್ 3.0. ಸೊ ಇಲ್ಲಿ ಡೇವ್ ರಾಗೆಟಿ ಅನ್ನೋರು ಇಂಟ್ರಡ್ಯೂಸ್ ಮಾಡಿದ್ರು ಫಸ್ಟ್ ಪೇಪರ್. ಓಕೆ, ಫಸ್ಟ್ ಪೇಪರ್ನ ಫ್ರೆಶ್ ಆಗಿ, ಅಂದರೆ ಫಸ್ಟ್ ಓಪನ್ ಆಗಿ IEEE ಪೇಪರ್ಸ್ ಅಂತೀವಿ, ಆ IEEE ಪೇಪರ್ಸ್ನ ಕ್ರಿಯೇಟ್ ಮಾಡಿ ಆಚೆ ಡೆವಲಪ್ ಮಾಡಿಬಿಟ್ರು. ಅಡಿಷ್ನಲ್ ಫೀಚರ್ಸ್ ಎಲ್ಲ ಹಾಕಿ 2.0 ಅಲ್ಲಿ ಏನೇನು ಡ್ರಾಬ್ಯಾಕ್ ಇತ್ತು ಅದನ್ನ ಓವರ್ಕಮ್ ಮಾಡೋಕ್ಕೆ. ಎಲ್ಲದರಲ್ಲೂ ಎಲ್ಲ ಡ್ರಾಬ್ಯಾಕ್ಸ್ ಇದ್ದು 4.0 ಅಗೇನ್ ಇದ್ರ ಡ್ರಾಬ್ಯಾಕ್ಸ್ನ ಇದನ್ನು ಕವರ್ ಮಾಡಿತು. ಬಟ್ ಸ್ಟಿಲ್ ಸ್ವಲ್ಪ ಡ್ರಾಬ್ಯಾಕ್ಸ್ ಇತ್ತು. ಎಲ್ಲ ಡ್ರಾಬ್ಯಾಕ್ಸ್ನ ಕವರ್ ಮಾಡಿದೆ HTML 5.0. ಸೊ ಕರೆಂಟ್ಲಿ ಇದು ರಿಲೀಸ್ ಆಯಿತು 2012ಅಲ್ಲಿ.
2012 ಇಂದ HTML5ನೇ ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಇಟ್ ಸಪೋರ್ಟ್ಸ್ ಮೇಜರ್ ಆಫ್ ದಿ ವರ್ಕ್ ಸಾಫ್ಟ್ವೇರ್ಸ್ ಆ್ಯಂಡ್ ಫೀಚರ್ಸ್ ಎವ್ರಿಥಿಂಗ್. ಸೊ ಫಸ್ಟ್ what next features of HTML. Features of HTML ಅಂದ್ರೆ ಏನು? ಇಟ್ ಇಸ್ ಅ ವೆರಿ ಈಸಿ ಆ್ಯಂಡ್ ಸಿಂಪಲ್ ಲ್ಯಾಂಗ್ವೇಜ್. ಅಂದರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಸಿಂಪಲ್ ಆಗಿದೆ ಲ್ಯಾಂಗ್ವೇಜ್. ಸೊ ಒಂದ್ಸಲಿ ನಾನು ಕೋಡ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ, ತುಂಬ ಬೇಗ ಅರ್ಥ ಆಗುತ್ತೆ. ಲೈಕ್ ನನಗೆ ಕಷ್ಟ, ನನಗೆ ಕೋಡಿಂಗ್ ಕಷ್ಟ, ನನಗೆ ಪ್ರೋಗ್ರಾಮಿಂಗ್ ಆಗಲ್ಲ, ಕೋಡಿಂಗ್ ಅನ್ನೋರೆಲ್ಲ ಆರಾಮಾಗಿ ಫ್ರಂಟ್ ಎಂಡಿಗೆ ಹೋಗ್ಬೋದು. ಸೊ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಯು ಕ್ಯಾನ್ ಬಿಲ್ಡ್ ಯುವರ್ ವೆಬ್ಸೈಟ್. ಸೊ ಡೈಲಿ ಒಂದೊಂದು ವೀಡಿಯೋ ಒಂದೊಂದು ಮಾಡ್ಕೊಂಡು ಹೋಗೋಣ. ಸೊ ನನ್ನ ಜೊತೆ ಸೈಮಲ್ಟೇನಿಯಸ್ ಆಗಿ ನೀವು ವಿಡಿಯೋ ಲೈಕ್ ಪ್ರೋಗ್ರಾಮಿಂಗ್ ಮಾಡ್ತಿದ್ರೆ ಇವನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಇಟ್ ಮೇಕ್ಸ್ ಎನ್ ಎಫೆಕ್ಟಿವ್ ಪ್ರೆಸೆಂಟೇಷನ್. ಸೊ ಅವಾಗಲೇ ನಾನು ಪ್ರಾಜೆಕ್ಟ್ ತೋರಿಸ್ದೆ. ವೇಟ್ ಆಲ್ ಶೋ ಒನ್ ಸೆಕೆಂಡ್. ಸಿ ಎಷ್ಟು ಚೆಂದ ಎಫೆಕ್ಟಿವ್ ಆಗಿ ಪ್ರೆಸೆಂಟೇಷನ್ನ ಕೊಡ್ಬೋದು ನಾವು. ಇದಕ್ಕೆ ಹಾಗೆ ಬೇಕು ಹೀಗೆ ಬೇಕು ಅನ್ನೋದೇನಿಲ್ಲ, ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೊಡ್ಬೋದು. ಸೊ ಥರ್ಡ್ ಏನು? ಇಟ್ ಈಸ್ ಅ ಮಾರ್ಕಪ್ ಲ್ಯಾಂಗ್ವೇಜ್. ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ವೆಬ್ ಪೇಜಸ್ ಅಲಾಂಗ್ ವಿತ್ ಟೆಕ್ಸ್ಟ್. ಸೊ ಟೆಕ್ಸ್ಟ್ ಜೊತೆ ಇಮೇಜಸ್ ಇದೆ. ಸಿ ಫೇಸ್ಬುಕ್, ಟ್ವಿಟರ್ ಇದೆಲ್ಲ ಲಿಂಕ್ ಮಾಡಿರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಪೇಜ್ ಫೇಸ್ಬುಕ್ನೇ ಅಂದರೆ ಬೇರೆ ಲಿಂಕ್ನೇ ನಾವು ಓಪನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ HTML ಅಲ್ಲಿ. ಅಲಾಂಗ್ ವಿತ್ ದ ಫೋರ್ತ್ ಒನ್ ಈಸ್ ಆ್ಯಡ್ ಟು ಲಿಂಕ್. ಸೊ ಲಿಂಕ್, ಇದು ಲಿಂಕ್ ಆಗೋಕ್ಕೆ ಬ್ಯಾಕ್ ಕೋಡಲ್ಲಿ ನಾವು ಆ್ಯಂಕರ್ ಟ್ಯಾಗ್ನ ಯೂಸ್ ಮಾಡಿರ್ತೇವೆ. ಸೊ ಅದು ಕೂಡ ಸಪೋರ್ಟ್ ಆಗುತ್ತೆ. ಫಾರ್ ಫಿಫ್ತ್ ಪಾಯಿಂಟ್ ಇಸ್ ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅಂದರೆ ನಾವು ಕೋಡ್ನ ವಿಂಡೋಸಲ್ಲಿ ಬರೆದು OS ಅಲ್ಲಿ ಓಪನ್ ಮಾಡ್ಬೋದಾ? ಸೊ ನಾವು ಮೇಜರ್ಲಿ ಲ್ಯಾಪ್ಟಾಪ್ ಚೇಂಜ್ ಮಾಡಿದಾಗ ವಿಂಡೋಸಲ್ಲಿ ಬರೆದು ಬಿಟ್ಟಿರ್ತೀನಿ, ನಾನು ಇವಾಗ ಮ್ಯಾಕ್ ಬುಕ್ ತಗೊಂಡೆ, ಅದಕ್ಕೆ ಸಪೋರ್ಟ್ ಆಗುತ್ತಾ? ಎಸ್ ಸಪೋರ್ಟ್ ಆಗುತ್ತೆ. ಒಂದಕ್ಕೆ ಅಂತ ಸ್ಟಿಕ್ ಆನ್ ಆಗಿರಲ್ಲ, ಎಷ್ಟು ಬೇಕಾದರೂ ಅಷ್ಟು ಯೂಸ್ ಮಾಡ್ಬೋದು. ಲೈಕ್ ವಿಂಡೋಸಲ್ಲಿ ಬರ್ತಿರೋರು ಮ್ಯಾಕಲ್ಲಿ ಬರ್ತಿರುತ್ತೆ, ಇದರಲ್ಲಿ ಲೈನೆಕ್ಸಲ್ಲಿ ಬರ್ತಿರೋದು ಕೂಡ ಓಪನ್ ಮಾಡ್ಬೋದು, ಯಾವುದೇ OS ಅಲ್ಲಾದರೂ. ಅಲಾಂಗ್ ವಿತ್ ಸಿ ಇದರಲ್ಲಿ ಗ್ರಾಫಿಕ್ಸ್ನ ಯೂಸ್ ಮಾಡ್ಬೋದು, ವೀಡಿಯೋಸ್ನ ಆ್ಯಂಡ್ ಸೌಂಡ್ಸ್ ಎಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಫೋಟೋ ಇದೆ, ಇಲ್ಲಿ ವಿಡಿಯೋನು ಸಪೋರ್ಟ್ ಆಗ್ತಾ ಇದೆ. ಇದರ ಗ್ರಾಫಿಕ್ಸ್, ವಿಡಿಯೋ, everything it will support. So again it is in case insensitive, it's not a sensitive like small letter alle ಬರಿಬೇಕು, capital alle ಬರಿಬೇಕು, no, we can use anything. So again, so I'll show the basic structure of HTML today. So what is the basic structure? First we'll use doc type. So doc type andre enu? Doc type will specify us as version ಯಾವ ವರ್ಷನಲ್ಲಿ ರನ್ ಮಾಡ್ತಿದ್ದೀವಿ ಅಂತ ವೆಬ್ ಬ್ರೌಸರ್ಗೆ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ಡಾಕ್ ಟೈಪ್ ಓನ್ಲಿ ಅದು ನಾವು ಯಾವ ವರ್ಷನ್ ಯೂಸ್ ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ಏನು ಮಾಡಬೇಕು? ಸೊ ಫಸ್ಟ್ ಲೈನ್ ಆಫ್ ಸ್ಟೇಟ್ಮೆಂಟ್ ಇರುತ್ತೆ. ಡಾಕ್ ಟೈಪ್ ಮತ್ತು HTML ಮಧ್ಯದಲ್ಲಿ ಏನೂ ಇರಲ್ಲ. ಸೊ ಏನು ಬರೀಲೂಬಾರದು. Okay, next this is the shortcut key for like completing code. ಅಂದರೆ ಸ್ಟ್ರಕ್ಚರ್ ಫುಲ್ಲು ಬರುತ್ತೆ, ಇದರೊಳಗಡೆ ನೀವು ಬರೀಬೇಕು ಅನ್ನೋದು. ಅದರ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ ಪ್ಲಸ್ ಎಕ್ಸ್ಕ್ಲಮೇಟರಿ ಮಾರ್ಕ್ ಎಂಟರ್ ಹೋದರೆ ಆಟೋಮೆಟಿಕಲಿ ನಿಮಗೊಂದು ಬಾಡಿ ಆಫ್ ದಿ HTML ಬರುತ್ತೆ. ಓಕೆ, ಸೊ again I'll explain now. Doc type HTML is version of ಯಾವ ವರ್ಷನು ಅಂತ ಇನ್ಸ್ಟ್ರಕ್ಟ್ ಮಾಡುತ್ತೆ ಬ್ರೌಸರಿಗೆ. ಆ್ಯಂಡ್ HTML ದಿಸ್ ಟ್ಯಾಗ್ ಇನ್ಫಾರ್ಮ್ ದ ಬ್ರೌಸರ್, ಅಂದರೆ ಬ್ರೌಸರಿಗೆ ಇನ್ಫಾರ್ಮ್ ಮಾಡುತ್ತೆ ಇದು ನಾರ್ಮಲ್ ಡಾಕ್ಯುಮೆಂಟ್ ಅಲ್ಲ, ಇದೊಂದು HTML ಡಾಕ್ಯುಮೆಂಟ್. ಈ HTML ಅಲ್ಲಿ ಫಾರ್ ಎಕ್ಸಾಂಪಲ್ ಈ HTML ಅಲ್ಲೇ ಏನು ಬರಿತೀವಿ ಎಲ್ಲ ಕೋಡ್ನು ಬರೆಯೋದು. ಸೊ HTML ಸ್ಟಾರ್ಟಿಂಗ್ ಟ್ಯಾಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್ ನಾವು ಏನೇ ಬರೆದ್ರೂ ಇದರೊಳಗೆ ಬರೀಬೇಕು. ಅಲಾಂಗ್ ವಿತ್ ವಿ ಹ್ಯಾವ್ ಹೆಡ್ ಟ್ಯಾಗ್. ಸೊ ಹೆಡ್ಡಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಒಂದು ಟೈಟಲ್ ಟ್ಯಾಗ್ ಇರುತ್ತೆ, ಅಲಾಂಗ್ ವಿತ್ ನಾವೇನೇ ಲಿಂಕ್ ಮಾಡ್ತೀವಿ ಬೇರೆ. ಫಾರ್ ಎಕ್ಸಾಂಪಲ್ ನಾನು ಫಾಂಟ್ ಸೈಜ್ ಬೇರೆ ಬೇಕು, ಐಕಾನ್ಸ್ ಹಾಕೋಬೇಕು, ಆ್ಯಂಡ್ ದೆನ್ href ಬರಬೇಕು ಅಂದರೆ ಎಲ್ಲ ಇದರಲ್ಲಿ ಯೂಸ್ ಮಾಡ್ಕೊತೆ ಹೆಡ್ಡಲ್ಲಿ. ಸೊ ಟೈಟಲ್ ಈಸ್ ನಮ್ಮ ವೆಬ್ಸೈಟಿಗೆ ಒಂದು ಟೈಟಲ್. ಫಾರ್ ಎಕ್ಸಾಂಪಲ್ ಐ ಲ್ಯಾಕ್ ಮೈ ವೆಬ್ ಪೇಜ್ ಟುಡೇ, ಮೈ ವೆಬ್ ಪೇಜ್. ಸೊ ಮೈ ವೆಬ್ ಪೇಜಲ್ಲಿ ಏನಾಗುತ್ತೆ ಟೈಟಲಲ್ಲಿ. ಸೊ ಇವಾಗ ನಾನು ರನ್ ಮಾಡಿದಾಗ ನನ್ನ ಈ ಟೈಟಲ್ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ರನ್ ಆ್ಯಂಡ್ ಶೋ ಯು.
ಮೈ ವೆಬ್ ಪೇಜ್ ಇಲ್ಲಿ ಬಂತಲ್ಲ ಟೈಟಲ್. ಸೊ ಮೈ ವೆಬ್ ಪೇಜ್ ಅನ್ನೋ ಈ ಟೈಟಲ್ ಕೊಡಲಿಕ್ಕೆ ನಾವು ಹೆಡ್ ಒಳಗೆ ಬರಿತೀವಿ. ಸೊ ಅದಾದಮೇಲೆ ಬಾಡಿ ಟ್ಯಾಗಲ್ಲಿ ನಾವು ನಂಬರ್ ಆಫ್ ಟ್ಯಾಗ್ಸ್ನ ಬರಿಬೋದು. ಆ ಟ್ಯಾಗ್ಸ್ಗೆ ನಾವು ಯೂಶಲಿ ಪ್ಯಾರಾಗ್ರಾಫ್ ತೊಗೊತೀವಿ. ಪ್ಯಾರಾಗ್ರಾಫ್ ಟೈಪಲ್ಲಿ ಏನಾದರೂ ಬರಿಬೇಕು ಅಂದರೆ ವಿ ಕ್ಯಾನ್ ಇವನ್ ಟೇಕ್ ಸಿಂಪಲ್ ಬರೆಯೋಣ. ದಿಸ್ ಈಸ್ ಅ paragraph. This is a paragraph. So again save and you can go and see there is a tag consisting of this is a paragraph. So this is a simple structure of HTML. So again one more topic we'll go through today, that is building blocks of HTML. So building blocks of HTML andre enu. ಸೊ ಒಂದು ಕಂಪ್ಲೀಟ್ ಟ್ಯಾಗ್ ನಾನು ಇವಾಗ ಪಿ ಬರೆದೆ. ಸೊ ಪ್ಯಾರಾಗ್ರಾಫ್ ಟ್ಯಾಗ್ ಬರೆದ ಮೇಲೆ ಬಂದಿದ್ದೇನು, ಪ್ಯಾರಾಗ್ರಾಫ್ ಓಪನಿಂಗ್ ಟ್ಯಾಗ್ ಆ್ಯಂಡ್ ಟೆಕ್ಸ್ಟ್ ದಿಸ್ ಈಸ್ ಮೈ ವೆಬ್ ಪೇಜ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್. ಈ ಕಂಪ್ಲೀಟ್ ಪಾರ್ಟ್ನ ನಾವೇನಂತೀವಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ಅದ್ರ ಸಿಂಟ್ಯಾಕ್ಸ್ ಟ್ಯಾಗ್ ನೇಮ್ ಅಂದರೆ ಪ್ಯಾರಾಗ್ರಾಫ್. So paragraph is a tag name. Attribute name, I'll explain what is attribute now. So this is a attribute name and attribute one. You know attribute name ಕೊಟ್ಟು ವ್ಯಾಲ್ಯೂ ಕೊಟ್ಟರೆ ಅದು ಕಂಪ್ಲೀಟ್ ನೇಮ್ ಆ್ಯಂಡ್ ವ್ಯಾಲ್ಯೂನ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಕಂಟೆಂಟ್ ನಿಮ್ಮ ಇಷ್ಟ, ನೀವು ಏನು ಬೇಕಾದ್ರೂ ಕೊಡ್ಬೋದು. ಹಾಯ್, ಐ ಆಮ್ ಯುವರ್ ನೇಮ್ ಆಲ್ಸೋ ಯು ಕ್ಯಾನ್ ಟೈಪ್. ಸೊ ದಿಸ್ ಈಸ್ ಎ ಬ್ಲಾಕ್ ಎಲಿಮೆಂಟ್. ಐ ವಿಲ್ ರೈಟ್ ಆ್ಯಂಡ್ ಶೋ. See, this is a normal element now. So P, we use P for paragraph text. This is a normal element. Okay. So next block element. Block element alli enagitti attribute na use ಮಾಡ್ತೀವಿ. So for example, I can take this as a style attribute. So style ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕಲರ್ ಕೊಡ್ತೀನಿ. ಕಲರಿಗೆ ನಾವು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲೇ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯುವರ್ ವಿಶ್. ಸೊ ಸೆಮಿಕೋಲನ್ ಒಂದೇ ಅಂತಲ್ಲ, ವಿ ಕ್ಯಾನ್ ಇವನ್ ಗಿವ್ ಮಲ್ಟಿಪಲ್ ಬ್ಲಾಕ್ಸ್. ಸಿ ದಿಸ್ ಈಸ್ ಅ ನಾರ್ಮಲ್. ಇದರಲ್ಲಿ ನಾವು ಜಸ್ಟ್ ಸ್ಟಾರ್ಟಿಂಗ್ ಟ್ಯಾಗ್, ಕ್ಲೋಸಿಂಗ್ ಟ್ಯಾಗ್ ಅಲಾಂಗ್ ವಿತ್ ಟೆಕ್ಸ್ಟ್ ಕಂಪ್ಲೀಟ್ ಪಾರ್ಟ್ನ ಏನಂತೀವಿ, ಎಲಿಮೆಂಟ್ ಅಂತ ಕರಿತೀವಿ. ಓಕೆ. ಸೊ ಇದನ್ನ ಬ್ಲಾಕ್ ಎಲಿಮೆಂಟ್ ಅಂತೀನಿ. ಬ್ಲಾಕ್ ಎಲಿಮೆಂಟ್ ಅಂದರೆ ದ ಟ್ಯಾಗ್ ಕನ್ಸಿಸ್ಟಿಂಗ್ ಆಫ್ ಆಟ್ರಿಬ್ಯೂಟ್. ಆಟ್ರಿಬ್ಯೂಟ್ ಅಂದರೆ ಸೊ ಇವಾಗ attribute name is equal to value. Style is an attribute name now. So color and color red ಬರಲಿ, ನಾನು ಇವಾಗ ಏನೇ ಬರೆಯೋದು ಇಲ್ಲಿ ಅನ್ನೋದು attribute value ಆಗಿರುತ್ತೆ. So I'll write now this is a block element. ಸೊ ಒಂದೇ ಬರಿಬೇಕಾ ಆಟ್ರಿಬ್ಯೂಟ್? ಒಂದು ಟ್ಯಾಗಲ್ಲಿ ಒಂದೇ ಆಟ್ರಿಬ್ಯೂಟ್ ಏನು ಬರೋಂಗಿಲ್ಲ. ವಿ ಕ್ಯಾನ್ ಇವನ್ ರೈಟ್ ಮಲ್ಟಿಪಲ್. ಸೊ ಐ ಟೇಕ್ ಸ್ಟೈಲ್, ಕ್ಲಾಸ್ ಅಂತಲೂ ಕೊಡ್ಬೋದು. ಒನ್ಸ್ ಸೆಲೆಕ್ಟರ್ ಸ್ಟಾರ್ಟ್ ಆದಮೇಲೆ ನಾನು ವಾಟ್ ಇಸ್ ಕ್ಲಾಸ್ ಆ್ಯಂಡ್ ಆಲ್ ಹೇಳ್ತೀನಿ. ಸೊ ಬಿಫೋರ್ ದಟ್ ವಿ ಕ್ಯಾನ್ ಇವನ್ ರೈಟ್ ಕಲರ್ ಬ್ಲೂ. ಅಷ್ಟೇ ನನಗೆ ಇವನ್ ಐ ಕ್ಯಾನ್ ಸೆಮಿಕೋಲನ್ ಈಸ್ ಮ್ಯಾಂಡೇಟರಿ. ಅದಾದಮೇಲೆ ನಾನು ಫಾಂಟ್ ಸೈಜ್ ಕೂಡ ಕೊಡ್ಬೋದು. ಫಾಂಟ್ ಸ್ಟೈಲ್ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಕೂಡ ಕೊಡ್ಬೋದು. ಫಾಂಟ್ ಸ್ಟೈಲ್ ಇಟಾಲಿಕ್ ಕೊಟ್ಟಿದ್ದೀನಿ ಅಂದರೆ ಇಟಾಲಿಕಲ್ಲಿ ಬರುತ್ತೆ ಫಾಂಟ್ಸ್. ಸೊ ದಿಸ್ ಈಸ್ ಮಲ್ಟಿಪಲ್ attribute block element. Okay, so you can see the difference now. Save and see. So this is a normal first structure anta bartiddadu. This is a paragraph. This is a normal element. ನಾನು ಅಂದ್ರೆ ಜಸ್ಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾರ್ಮಲ್ ಎಲಿಮೆಂಟ್ ಅಂತ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ಸ್ಟೈಲು ಅಟ್ರಿಬ್ಯೂಟ್ ಏನು ತಗೊಂಡಿಲ್ಲ. ಸೊ ನೆಕ್ಸ್ಟ್ ಒನ್ಗೆ ಏನು ತೊಗೊಳ್ತೀವಿ, ಸಿಂಗಲ್ ಬ್ಲಾಕ್ ಎಲಿಮೆಂಟ್ ಇದು. ಇದಕ್ಕೆ ಜಸ್ಟ್ ಒಂದು ಆಟ್ರಿಬ್ಯೂಟ್ ತೊಗೊಂಡಿದ್ವಿ. ದಟ್ ಆಟ್ರಿಬ್ಯೂಟ್ ಈಸ್ ಸ್ಟೈಲ್ ಅನ್ನೋದು ಒಂದು ಆಟ್ರಿಬ್ಯೂಟ್ ನೇಮ್ ಈಕ್ವಲ್ಸ್ ಕಲರ್ ಕೋಲನ್ ರೆಡ್. ಸೊ ಕಲರ್ ಕೋಲನ್ ರೆಡ್ ಯಾವಾಗಲೂ ಡಬಲ್ ಯುನೈಟೆಡ್ ಕಾಮದಲ್ಲೇ ಇರಬೇಕು. ಸಿ ಸ್ಟಾರ್ಟ್ ಆ್ಯಂಡ್ ಕ್ಲೋಸ್ ನಾವು ಏನೇ ಬರೆದ್ರೂ ಡಬಲ್ ಯುನೈಟೆಡ್ ಕಾಮದಲ್ಲೇ ಬರೀಬೇಕು. ಸೊ ಇದು ವ್ಯಾಲ್ಯೂ ಆಗುತ್ತೆ, ಇದು attribute ನೇಮ್ ಆಗುತ್ತೆ. ಅಗೇನ್ ಸೇಮ್ ಮಲ್ಟಿಪಲ್ ಒಂದೇನೋ ತಗೋಬೇಕಾಗೋದು ಇಲ್ಲ, ಮಲ್ಟಿಪಲ್ಸ್ ತಗೋಬೋದು. ಸೊ ದಟ್ ಈಸ್ ಸ್ಟೈಲ್ ಡಬಲ್ ಯುನೈಟೆಡ್ ಕಾಮ ಒಳಗೆ ಬರೀಬೇಕು ಎಷ್ಟು ತಗೊಂಡು. ಸೊ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಮಲ್ಟಿಪಲ್ ಆಗುತ್ತೆ ಅಂದರೆ ವಿ ಯೂಸ್ ಸೆಮಿಕೋಲನ್. ಸೊ ಸೆಮಿಕೋಲನ್ ಯೂಸ್ ಮಾಡಿದ್ರೆ ಸೊ ಅದು ಇಂಟಿಮೇಟ್ ಮಾಡುತ್ತೆ ಬ್ರೌಸರ್ಗೆ
ಸೊ ಇಷ್ಟು ಪಾರ್ಟ್ ಮಾತ್ರ ಕಲರ್ದು, ನೆಕ್ಸ್ಟ್ ಏನೇ ಬಂದರೂ ಬೇರೆದು ಅಂತ ಇಂಟಿಮೇಟ್ ಮಾಡ್ತೇವೆ. ಸೊ ಕಲರ್ ತೊಗೊಂಡಿದ್ರೆ ಬ್ಲೂ, ಫಾಂಟ್ ಸ್ಟೈಲ್ ಇಟಾಲಿಕ್. You can see this is the multiple attribute log limit. So that's all about today. If you have any kind of doubt, please intimate. Thank you.